ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಪಾರ್ಕ್ಗಳ ನಿರ್ವಹಣೆ ಹೇಗೆ ಮಾಡಿದ್ದಾರೆ ನೋಡೋಣ ಅಂತ ಪದ್ಮನಾಭ ನಗರದ ವಾರ್ಡ್ 1ರ ಪಾರ್ಕ್ ನೋಡೋಣ ಅಂತ ನಾನು ಹೋದೆ. ಜೊತೆಗೆ ಗೆಳೆಯರು ಕೂಡ ಇದ್ದರು, ಕರ್ಕೊಂಡೋಗಿದ್ರು. ಬೆಳಗ್ಗೆ 7 ಗಂಟೆ ಇರ್ಬೋದು. ನೋಡಿ, ಇಲ್ಲೊಂದು ವಾರ್ಡ್ ಇದೆ. ಈ ವಾರ್ಡು ಸಂಬಂಧಪಟ್ಟಂಥ ಪಾರ್ಕ್ ನೋಡಿ ಇಲ್ಲಿದೆ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನ ವಾರ್ಡ್ ನಂಬರ್ 183. ಇದು ಬೆಂಗಳೂರಿನ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇಲ್ಲಿನ ಶಾಸಕರು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಕೂಡ. ಇದು ಎಂಟ್ರೆನ್ಸ್ ಇದೆ. ಬೆಳಗ್ಗೆನೇ ಇಲ್ಲಿನ ಹಿರಿಯ ನಾಗರಿಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾರ್ಕ್ ಒಳಗಡೆ ವಾಕಿಂಗ್ ಮಾಡ್ತಿದ್ದಾರೆ. ಇದೊಂದು ಸಣ್ಣ ಪಾರ್ಕ್, ಆದರೆ ಇಲ್ಲಿನ ಸ್ವಚ್ಛತೆನ ಮೇಂಟೈನ್ ಮಾಡಿದಾರಲ್ಲ, ಅದು ನೋಡಿ ನನಗೆ ವಾವ್ ಅಂತ ಅನ್ನಿಸ್ತು ಕೂಡ. ಅಷ್ಟು ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಜನರಿಗೆ ಬಳಕೆ ಆಗ್ತಾಯಿದೆ. ಜನ ನೋಡಿ ಇಲ್ಲಿ ವಾಕಿಂಗನ್ನು ಮಾಡ್ತಾಯಿದ್ದಾರೆ. ನಾನು ಒಂದು ರೌಂಡ್ ವಾಕಿಂಗನ್ನು ಇಲ್ಲೇ ಮಾಡಿದೆ. ಹೇಗಿದೆ ಏನಿದೆ ನೋಡೋಣ ಅಂತ. ನೋಡಿ, ಇಲ್ಲಿ ಕಸರತ್ತು ಮಾಡೋದಕ್ಕೆ ಕೆಲವೆಲ್ಲ ಎಕ್ವಿಪ್ಮೆಂಟ್ಗಳನ್ನು ಕೂಡ ಜೋಡಿಸಿದ್ದಾರೆ. ಅವೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಶೌಚಾಲಯದ ವ್ಯವಸ್ಥೆ ಇದೆ, ಮತ್ತು ಅಲ್ಲಲ್ಲಿ ಸಣ್ಣ ಸಣ್ಣ ಮಳಿಗೆಗಳಿದೆ. ಅಲ್ಲಿ ಯೋಗ ಕೇಂದ್ರ, ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಕೂತ್ಕೊಳ್ಳೋ ವ್ಯವಸ್ಥೆಯಾಗಿ ಮಾಡಿದ್ದಾರೆ. ಪೀಠೋಪಕರಣಗಳಿರುವಂಥ ವ್ಯವಸ್ಥೆ. ಅಲ್ಲೆಲ್ಲ ವಾಕಿಂಗ್ ಮಾಡಿ ಸುಸ್ತಾದವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅದೇ ರೀತಿ ಕೆಲವೊಂದು ಬೋರ್ಡ್ಗಳಿದೆ ನೋಡಿ. ಯು ಆರ್ ಅನಂತಮೂರ್ತಿಯವರ ನುಡಿ ಸೂಕ್ತಿಯನ್ನು ಇಲ್ಲಿ ಹಾಕಿದ್ದಾರೆ. ನಮ್ಮ ಜಿಲ್ಲೆಯ ಯು ಆರ್ ಅನಂತಮೂರ್ತಿ. ಅದೊಂದು ಸಂತೋಷ ಕೂಡ ನನಗಾಯಿತು. ಇದು ಈ ಪಾರ್ಕಿನ ಸುತ್ತಲೂ ಕೂಡ ಈ ರೀತಿ ಅಲ್ಲಲ್ಲಿ ನಾಮಫಲಕಗಳನ್ನು ಹಾಕಿದ್ದಾರೆ. ಕನ್ನಡದ ಖ್ಯಾತ ಕವಿಗಳ ನುಡಿ ಸೂಕ್ತಿಯನ್ನು ಅಲ್ಲಿ ಅಳವಡಿಸಿದ್ದಾರೆ. ಹೀಗೆ ನಡ್ಕೊಂಡು ನೀವು ಹೋಗ್ತಾ ಇದ್ದರೆ ಅಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ. ಅಲ್ಲಿ ಆ ಕ್ಷೇತ್ರದ ಕಾರ್ಪೊರೇಟರ್ ಆಫೀಸ್ ಇದೆ. ಬೆಳಗ್ಗೆ ಅಲ್ಲಿ ಸಂಬಂಧಪಟ್ಟ ಎಲ್ಲರೂ ಇರ್ತಾರೆ, ಅಧಿಕಾರಿಗಳಿರ್ತಾರೆ, ಸ್ವಚ್ಛತಾ ಕಾರ್ಮಿಕರು ಇರ್ತಾರೆ, ಜನಗಳು ಕೂಡ ಅಲ್ಲೇ ಸೇರ್ತಾರೆ. ಇಲ್ಲಿ ಇನ್ನೊಂದು ಬೋರ್ಡ್ ಇದೆ ನೋಡಿ, CS ಶಿವರುದ್ರಪ್ಪನವರು, ನಮ್ಮ ಜಿಲ್ಲೆಯ ಕವಿಗಳು, ಅವರ ನುಡಿ ಸೂಕ್ತಿ ಕೂಡ ಇದೆ ಇಲ್ಲಿ. ಇದೆಲ್ಲ ನೋಡಿದಾಗ ಬೇರೆ ಜಿಲ್ಲೆಯಿಂದ ಬಂದಂಥ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಂಥ ನನಗೆ ಒಂಥರ ಸಂತೋಷ ಕೂಡ ಆಯಿತು. ಈ ಗಾರ್ಡನನ್ನು, ಪಾರ್ಕನ್ನು ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದಾರಲ್ಲ, ಅದೇ ನಮ್ಮ ಶಿವಮೊಗ್ಗ ಸಾಗರಗಳಲ್ಲಿ ಯಾಕೆ ಮಾಡಲ್ಲ ಅಂತ ಅನ್ನಿಸ್ತು. ಆದರೂ ಕೂಡ ಈ ಒಂದು ಪಾರ್ಕ್ ನಿರ್ವಹಣೆ ಮಾಡಿದ ಸಂಬಂಧಪಟ್ಟ ಎಲ್ಲರಿಗೂ ಒಂದು ಅಭಿನಂದನೆ ಹೇಳ್ತಾ ಈ ಪಾರ್ಕಿಂದ ಹೊರಗೆ ಬಂದೆ. ವಿಶೇಷವಾಗಿ ನಾನು ಈ ಕ್ಷೇತ್ರದ ಶಾಸಕರಿಗೆ ಕೂಡ ಅಭಿನಂದನೆ ಹೇಳಬೇಕು.